ನನ್ನ ಹೆಸರು ರಿಷಿಕೇಶ್. ನಾನು ಆಶಾಕಿರಣದ ಶಾಲೆಯಲ್ಲಿ 8ನೇ ತರಗತಿಯ ವಿದ್ಯಾರ್ಥಿ. ನಾನೀಗ ಮಹಾಭಾರತದ ಒಂದು ಕಥಾ ಪ್ರಸಂಗವನ್ನು ಏಕಪಾತ್ರಾಭಿನಯದ ಮೂಲಕ ಅಭಿನಯಿಸಿ ತೋರಿಸುತ್ತೇನೆ. ದುರ್ಯೋಧನನು ತನ್ನ ಸಣ್ಣ ಕಾರಣದಿಂದ ತನ್ನ ತಾತ ಮತ್ತು 100 ಮಂದಿ ಮಾವಂದಿರನ್ನು ಸೆರೆಯಲ್ಲಿ ಇಟ್ಟಿರುತ್ತಾನೆ. ಅವರಿಗೆಲ್ಲ ಸೇರಿ ಕೇವಲ ಒಂದು ಮುಷ್ಟಿ ಅನ್ನವನ್ನು ನೀಡಲು ಆಜ್ಞೆಯನ್ನು ಮಾಡಿರುತ್ತಾನೆ. ಆಗ ಅವರೆಲ್ಲರೂ ನಿರ್ಧಾರ ಮಾಡಿ ಬುದ್ಧಿವಂತನಾದ ಶಕುನಿಗೆ ಮಾತ್ರ ಆ ಒಂದು ಮುಷ್ಟಿ ಅನ್ನವನ್ನು ನೀಡಲು ನಿರ್ಧರಿಸುತ್ತಾರೆ. ಈಗ ಹಾಗೆ ಒಬ್ಬೊಬ್ಬರಾಗಿ ಸಾಯ್ತಾ ಬರುತ್ತಾರೆ. ನಾನೀಗ ಅದರ ಮುಂದಿನ ಭಾಗ ನಾನಿವಾಗ ಅಭಿನಯಿಸಿ ತೋರಿಸುತ್ತೇನೆ. ಇಲ್ಲಿ ನಿಂತರೆ ಶಕುನಿಯ ತಾನೆ ಗಾಂಧಾರ ರಾಜ, ಇಲ್ಲಿ ನಿಂತರೆ ಸುಯೋಧನ. ಶಕುನಿ ಬಾ, ಸಾವು ಸನ್ನಿಹಿತವಾಗುತ್ತಿರುವ ಈ ಸಮಯದಲ್ಲಿ ನಿನ್ನಿಂದ ಬೇಡುತ್ತಿರೋ ವಚನ ಒಂದೇ ಮಗನೇ, ಒಂದೇ. ನಿನ್ನೊಳಗಿನ ಮನುಷ್ಯತ್ವ ಸುಟ್ಟ ಹೋದ ಮೇಲೆ ನನ್ನ ಶರೀರದ ಮಾಂಸವನ್ನು ಭಕ್ಷಿಸು. ನನ್ನ ಬೆನ್ನೆಲುಬುಗಳಿಂದ ದಾಳಗಳಂತೆ ಮಾಡಿ ಆ ಕುರುವಂಶವನ್ನು ನಿರ್ವಂಶ ಮಾಡಿ ಈ ಗಾಂಧಾರ ರಾಜ್ಯದ ಪ್ರತೀಕಾರವನ್ನು ನೆರವೇರಿಸುತ್ತೇನೆಂದು ಪ್ರತೀಕಾರ ಕೊಡು, ವಚನ ಕೊಡು, ಪ್ರತೀಕಾರ. ಒಂದು ಮೂರು, ಒಂದು ಎರಡು, ಪಿತೃದೇವೋ ಭವ. ಈ ವಿಶಾಲ ಗಾಂಧಾರ ರಾಜ್ಯದ ರಾಜಕುಮಾರನಾದ ನಾನು ನಿನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಿ ದಿಶ ಎಂದು ಬೀಗುತ್ತಿರುವ ಆ ಸುಯೋಧನ ಸೊಕ್ಕನ್ನು ಅಡಗಿಸುವುದು ಸತ್ಯ. ಪಿತೃದೇವೋ ಭವ. ಶಕುನಿ, ನನ್ನ ಪ್ರತೀಕಾರದ ಜ್ವಾಲೆಯಿಂದ ಸುಟ್ಟು ಹೋಗದೆ ಬದುಕಿರುವ ಕೀಟ. ನನ್ನಂತ ಪರಾಕ್ರಮಿಯನ್ನು ನಿನ್ನ ಕೈಯಿಂದ ಏನು ಮಾಡಬಲ್ಲೆ? ಹೋಗೋ, ಬದುಕಿಕೋ, ಪ್ರಾಣ ಭಿಕ್ಷೆಯನ್ನು ನೀಡುತ್ತಿದ್ದೇನೆ. ಆದರೆ ಎಂದೆಂದಿಗೂ ನೀನು ನನ್ನ ಅಡಿಯಾಳೆ. ಈಗ ರಾಜ್ಯವನ್ನು ಆಳಲು ಆಸೆ ಇವಾಗ ಉಳಿದಿಲ್ಲ. ಬಲೆ ದುಶ್ಯಾಸನ, ಬಾ, ಮಾವನಿಗೆ ದೊಡ್ಡ ರಾಜ ಗೌರವವನ್ನು ನೀಡುತ್ತಾ ಮಾವನನ್ನು ಕರೆದುಕೊಂಡು ಹೋಗೋ. ಧನ್ಯವಾದಗಳು.